ಆಡಳಿತದಲ್ಲಿ ಈಗಾಗಲೇ ಸಾಕಷ್ಟು ನಿರ್ದೇಶನ ಕೊಟ್ಟಿದ್ದೀವಿ ನಾವು. ಕಮಿಷನರು ಇದ್ದಾರೆ. ಕಮಿಷನರ್ ಕೂಡ KMS ಆಫೀಸರ್, ಅವರೇನು ಬೇರೆ ಕಡೆ ಡೆಪ್ಯುಟೇಷನ್ ಬಂದವರಲ್ಲ. ಇದೇ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂಥವ್ರು. ಸ್ವಲ್ಪ ಬದ್ಧತೆಯಿಂದ ಆಸಕ್ತಿ ವಹಿಸಿ ಕೆಲಸ ಮಾಡಬೇಕು. ಈಗ ನಾನು ನೋಡಿದ್ದು ಬರೀ ಇದನ್ನ ಒಂದು ಮಾತ್ರ ನನಗೆ ಚೆಕ್ ಮಾಡಿದೆ. ಅದು ಈ ನಮ್ಮ ಖಾತೆ ಮಾಡೋ ವಿಚಾರ. ಈಗ ಅವರ ಅಕೌಂಟ್ ನಲ್ಲಿ 79 ಕೂತಿದ್ದಾರೆ. ಅದನ್ನ ಅಷ್ಟು ಸುಲಭವಾಗಿ ಒಪ್ಕೊಳ್ಳಕ್ ಆಗೋದಿಲ್ಲ. ದೇರ್ ಹ್ಯಾಸ್ ಟು ಬಿ ಸಮ್ ರೀಸನ್. ಈಗ ಅದನ್ನ ನೋಡ್ತಾ ಇದ್ದೀನಿ, ಚೆಕ್ ಮಾಡ್ತೀನಿ ಏನ್ ಕಾರಣ ಏನು ಅಂತ. ಮತ್ತೆ ಅಲ್ಲಿ ಸೆಕ್ಷನ್ ನನಗೆ ಖುಷಿ ಆಗ್ಲಿಲ್ಲ. ಅವ್ರಿಗೆ ಕಂಪ್ಯೂಟರ್ ಸಿಸ್ಟಮ್ಸ್ ಇಲ್ಲ, ಆಮೇಲೆ ಅವ್ರಿಗೆ ಕೆಲಸ ಗೊತ್ತಿಲ್ಲ. ಯಾರೋ ಅವ್ರು ಇನ್ನೊಬ್ರು DO ಮೇಲೆ, ಡೇಟಾ ಎಂಟ್ರಿ ಆಪರೇಟರ್ ಮೇಲೆ ಡಿಪೆಂಡ್ ಆಗಿ ಕೆಲಸ ಮಾಡ್ತಾ ಇದಾರೆ ಅಂದ್ರೆ ಒಂದು ಅವ್ರಿಗೆ ಕೆಲಸ ಗೊತ್ತಿಲ್ಲ ಅಥವಾ ಕೆಲಸ ಮಾಡಕ್ಕೆ ಅವ್ರಿಗೆ ಆಸಕ್ತಿ ಇಲ್ಲ. ನಾವು ಸರ್ಕಾರದಿಂದ ಇಲಾಖೆಯಿಂದ ಎಷ್ಟು ಟ್ರೈನಿಂಗ್ಸ್ ಕೊಟ್ಟಿದ್ದೀವಿ, ಅವ್ರಿಗೆ ಪದೇ ಪದೇ ಮೇಲಿಂದ ಮೇಲೆ ಸರ್ಕ್ಯುಲರ್ಸ್ ಕೊಟ್ಟು ಹೇಳ್ತಾ ಇರ್ತೀವಿ. ಅಟ್ಲೀಸ್ಟ್ ಅವ್ರಿಗೆ ನಾವು ದುಡಿಯೋ ಕೆಲಸ, ನಾವು ಮಾಡೋ ಕೆಲಸಕ್ಕೆ ಒಂದಷ್ಟು ನಿಯತ್ತಂತ ಇರಬೇಕು. ನಾವು ಸಂಬಳ ತಗೋತಾ ಇದೀವಿ, ನಮ್ಗೆ ಸಾರ್ವಜನಿಕ ಸಂಬಳ ಕೊಡ್ತಿರೋದು. ಸಾರ್ವಜನಿಕರ ಸಂಬಳ ತಗೊಳ್ಳುವ ನಾವು ನೀವು ಹೆಚ್ಚು ಉತ್ತರದಾಯಿತ್ವ ಇರಬೇಕು, ಅಕೌಂಟಬಿಲಿಟಿ ಇರ್ಬೇಕು. ಅದಕ್ಕೆ ಅವಾಗ ಅವಾಗ ಬಂದು ನೋಡ್ಕೊಳ್ಳೇಬೇಕಲ್ಲ ನಮ್ಮ ಆಫೀಸ್ ಆದ್ರಿಂದ. ಹಂಗಾಗಿ ಒಂದೊಂದು ಸೆಕ್ಷನ್ಸ್ ನೋಡ್ತೀನಿ. ಈಗ ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲೂ ಈಗ ನೋಡಿ, ಬರ್ತ್ ಅಂಡ್ ಡೆತ್ ಸರ್ಟಿಫಿಕೇಟ್ಸ್ ಇವ್ರದ್ದು ಹಳೆ ಸಮಸ್ಯೆಗಳು ಇರ್ತವೆ. ಬಟ್ ಆನ್ಲೈನ್ ಅಲ್ಲಿ ಹೋಗುವಂತದ್ದು ಯಾವುದೇ ಕಾರಣಕ್ಕೂ ನಿಲ್ಬಾರ್ದು, ನಿಧಾನ ಆಗ್ಬಾರ್ದು. ಮತ್ತೆ ಈಗೆಲ್ಲ ಆನ್ಲೈನ್ ಮಾಡಿದ್ದೀವಿ, ಸಾಫ್ಟ್ವೇರ್ ಇಂಪ್ರೂವ್ ಮಾಡಿದ್ದೀವಿ. ಜನರು ಕೂಡ ಇಲ್ಲಿಗೆ ಬಂದು ಎಲ್ಲ ಮಾಡ್ಬೇಕಾದ ಅಗತ್ಯ ಇಲ್ಲ. ಟ್ಯಾಕ್ಸ್ ಕಟ್ಟೋ ವಿಚಾರದಿಂದ ಹಿಡಿದು ಸರ್ಟಿಫಿಕೇಟ್ಸ್ ತಗೊಳ್ಳೋ ವಿಚಾರದಿಂದ ಹಿಡಿದು, ಅದು ಡೆತ್ ಸರ್ಟಿಫಿಕೇಟ್ ಆಗ್ಬೋದು, ಖಾತೆ ಆಗ್ಬೋದು. ಖಾತೆ ಎಷ್ಟು ಸ್ಟ್ರೀಮ್ಲೈನ್ ಆಗೋಗಿದೆ ಅಂದ್ರೆ, ಸಿಟಿಸನ್ಸ್ ಪೋರ್ಟಲ್ ಅಲ್ಲಿ ನೀವು ಅಪ್ಲೋಡ್ ಮಾಡಿಬಿಟ್ರೆ ಎಲ್ಲಾ ದಾಖಲೆಗಳ ಸಮೇತ ಇಷ್ಟು ದಿನ ಅಂತ ಅಲ್ಲಿ ಬಂದ್ಬಿಡುತ್ತೆ. ಏನಾದ್ರೂ ಅಬ್ಜೆಕ್ಷನ್ ಇದೆ, ಅಬ್ಜೆಕ್ಷನ್ ಪೀರಿಯಡ್ ಇರುತ್ತೆ. ಅದಾದ್ಮೇಲೆ ಆಟೋಮೆಟಿಕ್ ಆಗಿ ಅದು ನೆಕ್ಸ್ಟ್ ಲಾಗಿನ್ ಹೊಟ್ಟೋಗುತ್ತೆ ಅಪ್ರೂವಲ್. ಸೊ ಇಷ್ಟೆಲ್ಲ ಸರ್ಕಾರ ಸುಧಾರಣೆ ಮಾಡಿದ್ರೆ ಆ ಎಲ್ಲ ಸುಧಾರಣೆಗಳ ಸೌಲಭ್ಯವನ್ನ ಸಾರ್ವಜನಿಕರು ಕೂಡ ಪಡ್ಕೋಬೇಕು. ನಮ್ಮವರು ಅದನ್ನ ಹೇಳೋದಿಲ್ಲ, ಅವ್ರು ಬರುವಾಗ ಮಾಡ್ತಾರೆ. ಬರುವಾಗ ಮಾಡಿ ಇಲ್ಲೊಂದಷ್ಟು ಏನೋ ವ್ಯವಹಾರ ಕುದುರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ ಅನ್ನೋದು ನನಗೆ ಇರೋದ್ರಿಂದ ಹಾಗಾಗಿ ಎಲ್ಲ ಕಡೆ ಹೋಗ್ಬೇಕಲ್ಲ, ಹೇಳ್ತಾ ಇದ್ದೀನಿ. ಈಗ ನನ್ನ ಕಮಿಷನರ್ ಹತ್ರ ಇಷ್ಟೊಂದಿದೆ ಅಂತ ಕೇಳಿ ನನಗೆ ಬಹಳ ಬೇಸರ. ಈ ಮಧ್ಯಾಹ್ನದೊಳಗಡೆ ಅಲ್ಲಿ ಗೆಟ್ ಇಟ್. ಕೋಲಾರದಲ್ಲೂ ಕೂಡ ಈ ಸಂಜೆ ಹೊತ್ತು ಪಾರ್ಕ್ಗಳಲ್ಲಿ ಒಂದಷ್ಟು ಅಕ್ರಮ ಚಟುವಟಿಕೆಗಳು ಆಗ್ತಿರೋ ಬಗ್ಗೆ ಕಂಪ್ಲೇಂಟ್ ಬಂದಿದೆ. ಆಂಟಿ ಸೋಷಿಯಲ್ ಎಲಿಮೆಂಟ್ಸ್ ಎಲ್ಲ ಸೇರೋದು. ಅಲ್ಲಿ ಈ ರೀತಿ ಮಾಡೋಕೆ ಏನ್ ಮಾಡ್ತಾರೆ, ಲೈಟ್ಸ್ ಎಲ್ಲ ಹೊಡೆದಾಕುವಂತ ಕೆಲಸ ಮಾಡ್ತಾರೆ. ನಾನು ಕೋಲಾರ SP ಅವರು ಕೂಡ ಡೈರೆಕ್ಷನ್ ಕೊಟ್ಟು, ನೀವು ಅಲ್ಲಿ ಬೀಟ್ ಸಿಸ್ಟಮ್ ನ ಮಾಡಬೇಕು. ಎಲೆಕ್ಟ್ರಾನಿಕ್ ಬೀಟ್ ಅಂತ ಅವರಲ್ಲಿ ಹೊಸ ಸಿಸ್ಟಮ್ ಇದೆ. ಅಲ್ಲಿ ನಾವು ಕೋಲಾರದಲ್ಲಿ ಮಾಡಿ ಒಂದಷ್ಟು ಬದಲಾವಣೆ ತರಲಿಕ್ಕೆ ಸಾಧ್ಯವಾಗಿದೆ. ಇಲ್ಲೂ SP ಅವರಿಗೆ ನಾನು ಡೈರೆಕ್ಷನ್ ಕೊಡ್ತೀನಿ. ಪ್ರೊಟೆಕ್ಷನ್ ಆಫ್ ದಿ ಪೀಪಲ್ ಹೂ ಆರ್ ಯೂಸಿಂಗ್ ಪಾರ್ಕ್ಸ್, ಪಬ್ಲಿಕ್ ಪಾರ್ಕ್ಸ್, ಅದನ್ನ ದ ಪೊಲೀಸ್ ಹ್ಯಾವ್ ಟು ಎನ್ಶೂರ್, ನಂಬರ್ 1. ಆಮೇಲೆ ಅಕಸ್ಮಾತ್ ನಿಮಗೆ ಜನ ಇಲ್ಲ ಅಂತಂದ್ರೆ ಪೊಲೀಸ್ನವ್ರಿಗೆ ನಾನು ಹೋಮ್ ಗಾರ್ಡ್ಸ್ ಕೂಡ ಕೊಡ್ತೀನಿ ಅಂತಲೂ ಕೂಡ ಹೇಳಿದೆ. ಏನಾಗಿದೆ, ಈ ರೀತಿ ಸಮಸ್ಯೆಗಳು ಸೃಷ್ಟಿ ಮಾಡೋರು ಇದ್ದೇ ಇರ್ತಾರೆ. ನಾವು ಮೇಂಟೈನ್ ಮಾಡುವಾಗ ಲಾ ಅಂಡ್ ಆರ್ಡರ್ ನ ಎನ್ಫೋರ್ಸ್ ಮಾಡಿದ್ರೆ ಅವ್ರಿಗೆ ಸ್ವಲ್ಪ ಭಯ ಬರ್ತದೆ. ನಾನು SP ಅವ್ರಿಗೆ ಇಮಿಡಿಯೇಟ್ ಆಗಿ ನನ್ನ ಗಮನ ತರ್ತೀನಿ, ದಯವಿಟ್ಟು ಮಾಡೋದು. ಈಗ ಇನ್ನೊಂದು ಫುಡ್ ಕೋರ್ಟ್ ಮಾಡ್ತಾ ಇದೀವಿ, ಎಲ್ಲಾ ಕಡೆ ಕೂಡ ಶ್ರೀನಿವಾಸಪುರದಲ್ಲಿ ಮಾಡಿದ್ದೇವೆ. ಬೀದಿ ಬದಿ ವ್ಯಾಪಾರಿ ಅಂತ ವೆಂಡರ್ಸ್ ನಿಮ್ಗೆ ಫುಡ್ ಕೋರ್ಟ್ ಮಾಡಬೇಕು, ವೆಂಡಿಂಗ್ ಝೋನ್ ಮಾಡಬೇಕು ಅಂತ ಹೇಳಿದೀವಿ. ಯಾಕೆ ನೀವು ಮಾಡಿಲ್ಲ? ನೀವೇನಂತ ರಿಪೋರ್ಟ್ ಕೊಟ್ರಿ? ನಮ್ಮಲ್ಲಿ ವೆಂಡರ್ಸ್ ಇಲ್ಲ, ವೆಂಡಿಂಗ್ ಝೋನ್ ಅಗತ್ಯ ಇಲ್ಲ ಅಂತ ಹೇಳಿದ್ರಿ. ಈಗ ಹೆಂಗೆ ಸಂಜೆ ಹೊತ್ತೆಲ್ಲ ವೆಂಡರ್ಸ್ ಅಲ್ಲಿ ನಿಮ್ಗೆ ಫುಟ್ಪಾತ್ ಎಲ್ಲ ಆಕ್ರಮಿಸ್ಕೊಂಡಿರ್ತಾರೆ. ಮತ್ತೆ ಯು ಆರ್ ಟ್ರೈಂಗ್ ಟು ಮಿಸ್ಲೀಡ್ ಎವ್ರಿಬಡಿ. ಮತ್ತೆ ಇನ್ನೇನು ಅರ್ಥ ಆಗಾದ್ರೆ, ಸರ್ ಯು ಹ್ಯಾವ್ ಟು ಎನ್ಫೋರ್ಸ್ ಇಟ್. ಇಫ್ ಯು ಕೆನಾಟ್ ಎನ್ಫೋರ್ಸ್ ಇಟ್, ದೆನ್ ವಿಲ್ ಹ್ಯಾವ್ ಟು ಟೇಕ್ ಆಕ್ಷನ್ ಅಗೇನ್ಸ್ಟ್ ಅಂಡ್ ಯುವರ್ ಕಮಿಷನರ್. ವೆರಿ ಸಿಂಪಲ್. ನಿಮ್ಮ ಆಫೀಸ್ ಮುಂದೆನೆ ಇಷ್ಟೊಂದು ಅವ್ಯವಹಾರ ನಡೀತಾ ಇದೆ, ಮತ್ತೆ ಬೇರೆ ಕಡೆ ಹೆಂಗ್ ನೋಡ್ಕೋತೀರಿ ನೀವು? ಸುಪ್ರೀಂ ಕೋರ್ಟ್ ರೂಲ್ಸ್ ಏನಿದೆ ಅಂತ, ವೈ ಹ್ಯಾವ್ ನಾಟ್ ಕ್ರಿಯೇಟೆಡ್ ವೆಂಡಿಂಗ್ ಕಮಿಟೀಸ್ ಯಾಕೆ ಮಾಡಿಲ್ಲ? ವೆಂಡಿಂಗ್ ಝೋನ್ಸ್ ಯಾಕೆ ಮಾಡಿಲ್ಲ? ನೀವು ಮಾಡ್ಕೊಡಿ. ಅವರಿಗೆ ಸೌಲಭ್ಯಗಳು ಕೊಡ್ಬೇಕಾದ್ರೆ ನಿಮ್ ಜವಾಬ್ದಾರಿ ನಗರಸಭೆಯಿಂದ. ನೀವು ಸೌಲಭ್ಯಗಳು ಕೊಡದೆ ಅವ್ರನ್ನ ಅಲ್ಲಿ ಹೋಗು ಇಲ್ಲಿ ಹೋಗು ಅಂತಂದ್ರೆ ಅವ್ರಿಗೂ ಹೊಟ್ಟೆ ಪಾಡಿದೆಯಲ್ಲ, ಜೀವನ ಮಾಡಬಾರ್ದ? ಅವ್ರ ಘನತೆಯಿಂದ ಬದುಕಬಾರ್ದ? ನೀವು ಒಬ್ಬರೇ ಮಾತ್ರ ಸರ್ಕಾರಿ ನೌಕರು ಬದುಕಬೇಕಾ? ಎಲ್ಲಿ ಕಮಿಷನರ್ ಪ್ಲೇಸ್ ಫಾರ್ ವೆಂಡಿಂಗ್ ಝೋನ್ ಅಂತ ನಿಮ್ಗೆಲ್ಲ ಹೇಳಿಲ್ವ ನಾವು? ಯಾಕೆ ಐಡೆಂಟಿಫೈ ಮಾಡಿಲ್ಲ? ಒಂದು ಜಾಗ ನೋಡಿ ಸುತ್ತಮುತ್ತ ಎಲ್ಲಿ ಬರ್ತದೆ, ಅವ್ರಿಗೂ ವ್ಯಾಪಾರಕ್ಕೂ ತೊಂದರೆ ಆಗಬಾರ್ದು. ತಗೊಂಡೋಗಿ ಎಲ್ಲೋ ಒಂದು ದೂರ ಹಾಕೋದಲ್ಲ. ಮೇನ್ ರೋಡ್ಗೆ ತೊಂದರೆ ಆಗದೆ ಇರುವಂಗೆ, ನಗರದ ಸೌಂದರ್ಯಕ್ಕೆ ಧಕ್ಕೆ ಬರದೇ ಇರುವ ಹಾಗೆ ಒಳಭಾಗದಲ್ಲಿ ಅವ್ರಿಗೊಂದು ಜಾಗ ಮಾಡಿಕೊಟ್ರೆ ಅಲ್ಲಿ ನೀವೊಂದು ಫುಡ್ ಕೋರ್ಟ್ ಮಾಡಬಹುದು. ಅಂಡ್ ಯು ಗಾಟ್ ಲಾಟ್ ಆಫ್ ಮನಿ. ಆ ಸ್ಟ್ರೀಟ್ ವೆಂಡರ್ಸ್ ಎಷ್ಟು ಜನ ನೀವು ರಿಜಿಸ್ಟರ್ ಮಾಡಿದಾರ? ಯಾಕೆ ಮಾಡ್ಕೊಂಡಿಲ್ಲ? ಸೋನಿದಿನಲ್ಲಿ ಇಲ್ವಾ ಅವರು ಮಾಡೋದಾಗ್ಲಿ? ವೆಂಡರ್ಸ್ ಅಂದ್ರೆ ಏನು ಅಂತ ನಿಮ್ಗೆ ಅಷ್ಟು ಅರ್ಥ ಆಗ್ತಾರ ನಿಮ್ಮ ಆಫೀಸ್ಗೆ? ನೀವು ಪೊಲೀಸ್ ಜೊತೆಲಿ ಮಾತಾಡ್ಬಿಟ್ಟು ಪೊಲೀಸರಿಗೆ ಹೇಳಿ ನೀವು ಅಲ್ಲಿ ಸೆಕ್ಯೂರಿಟಿ ಹಾಕಕ್ಕಾಗಲ್ವಾ? ಏನ್ ಎಲ್ಲ ನಾನೇ ಬಂದು ಹೇಳ್ಬೇಕೇನ್ರಿ?
ಬೇಕು ನಮ್ಮ ನಗರಸಭೆ ನಿಧಿ ಇದೆ ನಿಮ್ಮ ಇದು ಇದ್ರ ನಿಧಿ SFC ನಲ್ಲಿ ಯೂಸ್ ಮಾಡಕ್ಕೆ ಅವಕಾಶ ಇದೆ ಅದನ್ನ ಆಕ್ಷನ್ ಪ್ಲಾನ್ ಅಲ್ಲಿ ಹಾಕೋ ಬನ್ನಿ ಎಸ್ಟಿಮೇಟ್ ಮಾಡಿ ಆಮೇಲೆ ನಾವು ಲಾಸ್ಟ್ ಟೈಮ್ ಹೇಳಿದ್ದು ಇದು ಗಾಂಧಿ ಪಾರ್ಕ್ ಮಾತ್ರ ಪೇಂಟ್ ಮಾಡಿದ್ರಿ ಅಷ್ಟೇ ಆಯ್ತಾ ಆಮೇಲೆ ಅಲ್ಲೊಂದಷ್ಟು ಲಾಸ್ಟ್ ಟೈಮ್ ಈ ಸಿಸಿ ಕ್ಯಾಮ್ರಾಗಳೆಲ್ಲ ಹೇಳಿದ್ದು ವರ್ಕ್ ಆಗ್ತಾ ಇದೆ ಸಿಸಿ ಕ್ಯಾಮ್ರಾ ಎಲ್ಲ ವರ್ಕ್ ಆಗ್ತಾ ಇದೆ ಟೆಸ್ಟ್ ಮಾಡ್ಬೋದಾ ಪೊಲೀಸರು ಹ್ಯಾಂಡ್ ಓವರ್ ಮಾಡಿದ್ದೀರಾ ಪೊಲೀಸರು ರೆಡಿ ನಗರಸಭೆಯಲ್ಲಿ ಈಗ ಈ ಒಂದು ರಸ್ತೆಗೆ ಆಗ್ತಕ್ಕಂತ ಕ್ರಾಸ್ ಏನೋ ನೀವು ಜೀಬ್ರಾ ಕ್ರಾಸಿಂಗ್ ಇಂದ ಹಿಡಿದು ಪೇಂಟಿಂಗ್ ಇಂದ ಹಿಡಿದು ಎಲ್ಲ ನಾವು ಕೊಡಬೇಕು ಮಾಡ್ಕೊಡ್ಬೇಕು ರಸ್ತೆಗೆ ಅದಕ್ಕೆ ದುಡ್ಡಿದೆ ನಮ್ಮಲ್ಲಿ ಅದನ್ನ ಪೊಲೀಸ್ಗೆ ನಾವು ಇದನ್ನ CCTV ಮಾತ್ರ ಅವ್ರಿಗೆ ಹ್ಯಾಂಡ್ ಓವರ್ ಮಾಡ್ಬಿಡಿ ಯಾಕಂದ್ರೆ ಟ್ರಾಫಿಕ್ ರೆಗ್ಯುಲೇಷನ್ ಮಾಡಕ್ ಅವ್ರಿಗೆ ಅನುಕೂಲ ಆಗುತ್ತೆ ನಮ್ದೇನ್ ಆಗೋದಿಲ್ಲ ನಮ್ದೇನಿದ್ರೆ ಈ ಬ್ಲಾಕ್ ಸ್ಪಾಟ್ಸ್ ಗಳು ಕಸ ಎಸೆಯೋರು ಮಾತ್ರ ನಮ್ ತೊಂದ್ರೆ ಅಲ್ಲಿ ಮಾತ್ರ ನಾವು ಇದನ್ನ ಹಾಕಬೇಕು ಅದರ್ವೈಸ್ ನಮಗೆ ಟ್ರಾಫಿಕ್ ಮ್ಯಾನೇಜ್ಮೆಂಟ್ ಗೆ ಅವ್ರಿಗೆ CCTVs ಆರ್ ವೆರಿ ಇಂಪಾರ್ಟೆಂಟ್ ಡೋರ್ ಟು ಡೋರ್ ಡೆಲಿವರಿ ಆಗ್ತಾ ಇದೆ ಆಗದೆ ಇರೋದ್ರಿಂದ ಅವ್ರೇನ್ ಮಾಡ್ತಿದ್ದಾರೆ ಯಾರ ಮನೆಗೆ ಬಂದಿಲ್ಲೋ ಅವ್ರ ಬೀದಿಗೆ ಹಾಕ್ತಿದ್ದಾರೆ ದಿಸ್ ಇಸ್ ಒನ್ ಥಿಂಗ್ ವಿಚ್ ದೇರ್ ಇಸ್ ಎ ಗ್ಯಾಪ್ ವಿಚ್ ಐ ಅಗ್ರಿ ಕೋಲಾರದಲ್ಲಿ ಅದೇ ಪ್ರಾಬ್ಲಮ್ ಇದೆ ಈಗ ನೀವು ಎಷ್ಟು 100% ಎಷ್ಟು ಮಾಡಿದಿರಿ ಡೋರ್ ಟು ಡೋರ್ ಕಲೆಕ್ಷನ್ 10% ಏನ್ ಮಾಡ್ತಾ ಇದೀರಿ 10% ಗಾರ್ಬೇಜಸ್ ಈ ನಗರದಲ್ಲಿ ಬಂದು ನಗರದ ಸೌಂದರ್ಯ ಮತ್ತು ನಗರದ ಆರೋಗ್ಯ ಹಾಳು ಮಾಡ್ತಾ ಇರೋದು ಸುಪ್ರೀಂ ಕೋರ್ಟ್ ಆರ್ಡರ್ ಪ್ರಕಾರ ನಾವು ಕಂಟಿನ್ಯೂ ಮಾಡ್ತಾ ಇದೀವಿ ದೊಡ್ಡ ಟೆಕ್ನಿಕಲ್ ಇಶ್ಯೂ ಏನ್ ಬಂದಿದೆ ಅಂದ್ರೆ ನಾವು ಟೆಂಡರ್ ಮಾಡಿದ್ವು ಅದನ್ನ ಸೆಲೆಕ್ಷನ್ ಮಾಡಿದ್ವು ಆದ್ರೆ ಅನಿಮಲ್ ವೆಲ್ಫೇರ್ ಬೋರ್ಡ್ ಅಂತ ಇದೆಯಲ್ಲ ಅಲ್ಲಿಂದ ಆತನಿಗೆ ಕ್ಲಿಯರೆನ್ಸ್ ಇಲ್ಲ ಅಪ್ರೂವಲ್ ಇಲ್ಲ ಅವನ ಇದಕ್ಕೆ ಅಪ್ಲೈ ಮಾಡಿಬಿಟ್ಟಿದ್ದಾನೆ ಯಾವ್ದಕ್ಕೆ ಟೆಂಡರ್ ಸೆಲೆಕ್ಟ್ ಮಾಡಿಬಿಟ್ಟಿದ್ದೀವಿ ಈ ಅನಿಮಲ್ ವೆಲ್ಫೇರ್ ಬೋರ್ಡ್ ಇಂದ ಬಹಳ ಸ್ಟ್ರಿಂಜೆಂಟ್ ಆಗಿರ್ತಕ್ಕಂಥ ಕೆಲವು ಗೈಡ್ಲೈನ್ಸ್ ಇದೆ ವಿಚ್ ದೇ ಆರ್ ನಾಟ್ ಕಂಪ್ಲೈಂಗ್ ಈಗ ಮೊನ್ನೆ ಇಬ್ಬರು ಮಾತಾಡಿದಾಗ ಈಗ ಅವರು ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ನಾವು ಇಷ್ಟೆಲ್ಲ ಕೆಲಸಗಳು ಮಾಡಿದೀವಿ ಆದ್ರೆ ನಮಗೆ ರಿಕ್ವೈರ್ಡ್ ಪೀಪಲ್ ವಿ ಆರ್ ನಾಟ್ ಗೆಟಿಂಗ್ ಕಾಂಪಿಟೆಂಟ್ ಪೀಪಲ್ ಬೇಕು ಕ್ವಾಲಿಫೈಡ್ ಪೀಪಲ್ ಬೇಕು ನಮಗೆ ಸಿಗ್ತಾ ಇಲ್ಲ ನಿಮ್ಗೆ ಯಾರಾದ್ರೂ ಗೊತ್ತಿದ್ರೆ ದಯವಿಟ್ಟು ಹೇಳಿ ಅವ್ರ ಕೈಲಿ ನಾವು ಆಕ್ಷನ್ ಅಂತ ಹೇಳಿ ಯಾರು ಈ ಅನಿಮಲ್ ವೆಲ್ಫೇರ್ ಬೋರ್ಡ್ ಇಂದ ಅಪ್ರೂವಲ್ ತಗೊಂಡಿದ್ದಾರೆ ಅವ್ರನ್ನ ಹುಡುಕಿ ಹಾಕ್ಸ್ತಾ ಇದೀವಿ ಆಮೇಲೆ ಅದಕ್ಕೆ ನೀವು ಮಾಡುವಾಗ ನೋಡಿ ಸರ್ಜರಿ ಮಾಡ್ಬೇಕು ಫಸ್ಟ್ ಕ್ಯಾಚ್ ಎಲ್ಲ ಅವ್ರದೇ ಕ್ಯಾಚಿಂಗ್ ಅವ್ರದೇ ಸರ್ಜರಿ ಅವ್ರದೇ ಪೋಸ್ಟ್ ಸರ್ಜರಿ ಅವರೇ ನೋಡ್ಕೋಬೇಕು ಡಾಕ್ಟರ್ಸ್ ಅವ್ರೇ ಅಪಾಯಿಂಟ್ ಮಾಡ್ಬೇಕು ಇದು ಎಂಟೈರ್ ಪ್ಯಾಕೇಜ್ ಅಲ್ಲಿ ಹಂಗೆ ಇರೋದು ಏನು ಅವ್ರದ್ದು ಟೆಂಡರ್ ಪ್ಯಾಕೇಜ್ ಅವ್ರು ಡಾಕ್ಟರ್ ಕರ್ಕೊಂಡ್ ಬರ್ಲಿಲ್ಲ ಅಂತಂದ್ರೆ ನಾವೇನೋ ಸಲಹೆ ಮಾಡಬಹುದು ಕ್ಯಾಚರ್ ಅವರೇ ಕರ್ಕೊಂಡ್ ಬರ್ಬೇಕು ಆಮೇಲೆ ಆಪರೇಷನ್ ಮಾಡಿದ ಮೇಲೆ 3 ದಿನ ಪೋಸ್ಟ್ ಸರ್ಜರಿ ನೋಡಾದ್ಮೇಲೆ ಅವನ್ನ ಇಡಬೇಕು ಒಂದ್ ಕಡೆ ಅದಕ್ಕೆ ಇಂಡಿವಿಜುವಲ್ ಕೆನಲ್ಸ್ ಮಾಡಬೇಕು ನೀವು 10-20 ಒಂದ್ ಕಡೆ ಸೇರಿಸ್ಬಿಟ್ರೆ ಅದೇನು ಆಪರೇಷನ್ ಮಾಡಿರ್ತಾರೆ ಇದು ಹೋಗಿ ಅದನ್ನ ಕಚ್ಚಿ ಅದು ಹೋಗಿ ಇದನ್ನ ಕಚ್ಚಿ ಒಳಗಡೆದೆಲ್ಲ ಆಚೆ ಬಂದ್ಬಿಡುತ್ತೆ ಈಗ ನಾವು ನೀವು ಆದ್ರೆ ಪೇಷಂಟ್ಸ್ ಗಳು ಒಂದ್ ಕಡೆ ಕೂತ್ಕೋತೀವಿ ಪ್ರಾಣಿಗಳಿಗೆ ಹೌ ಡು ಯು ಕಂಟ್ರೋಲ್ ದೇ ಸೊ ವಿ ನೀಡ್ ಟು ಹ್ಯಾವ್ ಎ ಇಂಡಿವಿಜುವಲ್ ಕೆನಲ್ಸ್ ಅಲ್ವಾ ಟೆಂಡರ್ ಕೊಟ್ಟ ಮೇಲೆ ನಮ್ಮ ಇದರಿಂದ ನಗರಸಭೆಯಿಂದ ಒಂದು ಜಾಗ ಈಗ ಆಲ್ರೆಡಿ ಐಡೆಂಟಿಫೈ ಮಾಡಿದ್ದಾರೆ ಅಲ್ಲಿ ಎಲ್ಲಿ ಮಾಡಿದ್ದೀರಪ್ಪ 18 ಜನ ನೋಟಿಸ್ ಇಶ್ಯೂ ಮಾಡಿ ಸಸ್ಪೆಂಡ್ ಮಾಡಿ ಅಂತ ಹೇಳಿದ್ದಾರೆ 7 ಜನ ನಗರಸಭೆ ಇವಾಗ ಇಲ್ಲಿ ಬಂದಿದ್ರೆ ಇಲ್ಲಿ ನಾನು ಬರೋಷ್ಟೊತ್ತಿಗೆಲ್ಲ ಆಫೀಸ್ ಬಂದಿದ್ರು ಅಲ್ಲಿ ಬೆಳಿಗ್ಗೆ 10 ಗಂಟೆಗೆ ಹೋಗಿ ಕೂತಿದ್ದೆ ನಾನು ಕೋಲಾರ ಅಲ್ವಾ ಸೊ ಅಲ್ಲಿ ನಾನು 10 ಗಂಟೆಗೆ ಅಲ್ಲಿ ಬಿಟ್ಟೆ ಇಲ್ಲಿ 10:15 ಆಗೋದು ಬರೋ ತನಕ ಅವ್ರಿಗೆ ನೋಟಿಸ್ ಕೊಟ್ಟಿದ್ದೀವಿ 7 ಜನ ರೆಗ್ಯುಲರ್ ಎಂಪ್ಲಾಯೀಸ್ ಕೋಲಾರದಲ್ಲಿ ಲೇಟ್ ಆಗಿ ಬಂದವರು ಇವತ್ತು ಒಂದ್ಸಾರಿ ಅವ್ರಿಗೆ ವಾರ್ನಿಂಗ್ ಕೊಡ್ತೀವಿ ಏನಾಗಿದೆ ಕರ್ತವ್ಯ ಆಪ್ ಅಂತ ಹೊಸದಾಗಿ ನಮ್ಮಲ್ಲಿ ಶುರು ಮಾಡಿದ್ದಾರೆ ಇವೆಲ್ಲ ಓದ್ಕೊಂಡಿದ್ದಾರೆ ಕರ್ತವ್ಯ ಆಪ್ ನಲ್ಲಿ ನಾವೆಲ್ಲ ಮ್ಯಾಪಿಂಗ್ ಆಗ್ಬೇಕು ಅಂದ್ರೆ ಈಗ ನೋಡಿ ನಗರಸಭೆಯವರೆಲ್ಲ ಮ್ಯಾಪಿಂಗ್ ಆಗ್ಬೇಕಂದ್ರೆ ಇವ್ರದ್ದು ಕಂಪ್ಲೀಟ್ ಡೀಟೇಲ್ಸ್ DMA ಹೋಗುತ್ತೆ DMA ಅವರು ಅಲ್ಲಿ ಮ್ಯಾಪ್ ಮಾಡಿಸ್ಬೇಕು ಆ ಮ್ಯಾಪಿಂಗ್ ಆಗೋ ಪ್ರೋಸೆಸ್ 1 or 2 ಡೇಸ್ ಲೇಟ್ ಆಗ್ತಾ ಇದೆ ಬಟ್ ಆದ್ರೆ ಪ್ರತಿಯೊಬ್ಬ ಸರ್ಕಾರಿ ನೌಕರರು ಬೆಳಿಗ್ಗೆ 10 ಗಂಟೆಗೆ ಒಳಗಡೆ ಅವರು ಕಚೇರಿ ನಮಗೆ ಮೇಲ್ನೋಟಕ್ಕೆ ಕಂಡು ಬರುತ್ತೆ ಅಂದ್ರೆ ಅದನ್ನ ನಾವು ವಿಚಾರಣೆ ಮಾಡಿಬಿಟ್ಟು ಯಾರೇ ತಪ್ಪಿತಸ್ಥರಿರಲಿ ಈಗ ನೋಡಿ ಆರೆಗಳ ಹತ್ರ ಏನು ಇರ್ಲಿಲ್ಲ ನಾನು ಗಮನಿಸಿದೆ ಈಗ ಯಾರಾದ್ರೂ ಈಗ ನಿಮ್ದು ಡೇಟ್ 18 ಇವತ್ತು 18ನೇ ತಾರೀಕು ಆದ್ಮೇಲೂ ನೀವು ಅಥವಾ 14ನೇ ತಾರೀಕು ಆದ್ಮೇಲೂ ನಿಮ್ಮ ಲಾಗಿನಲ್ಲಿ ಇಟ್ಕೊಂಡಿದ್ರೆ ದೆನ್ ದೇರ್ ಇಸ್ ಅ ಮ್ಯಾಲಿಫೈಡ್ ಇಂಟೆನ್ಷನ್ ನೀವು ದುರುದ್ದೇಶದಿಂದ ಇಟ್ಕೊಂಡಿದ್ದೀರಿ ಅಂತ ಯು ಆರ್ ನಾಟ್ ಸಪೋಸ್ ಟು ಕೀಪ್ ಟೈಮ್ ಬಾರ್ಡ್ ಪ್ರಪೋಸಲ್ಸ್ ಇನ್ ಯುವರ್ ಲಾಗಿನ್ಸ್ ನೀವು ಟೈಮ್ ಮುಂಚೆನೆ ಕ್ಲಿಯರ್ ಮಾಡ್ಬೇಕಲ್ಲ ಅಂತದ್ ಯಾವ್ದೋ ನನಗೆ ಕಂಡು ಬರ್ಲಿಲ್ಲ ಈಗ ಅದಕ್ಕೆ ನಾನು ನಮ್ಮ ಕಮಿಷನರ್ ಗಮನಿಸ್ತಾ ಇದ್ದೀನಿ ಅದನ್ನ ನೋಡ್ಬಿಟ್ಟು ನಾನು